ವೀಕ್ಷಕರೇ ನಮಸ್ಕಾರ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಬೆಂಗಳೂರು ದಕ್ಷಿಣ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಮಾವು ಬೆಳೆಯಲ್ಲಿ ಅತಿ ದೊಡ್ಡ ಎರಡನೇ ಜಿಲ್ಲೆಯಾಗಿ ಹೆಸರನ್ನು ಪಡೆದಿದೆ. ಈ ಬಾರಿ ಮಾವು ಬೆಳೆಗಾರರು ಬಹಳ ದೊಡ್ಡ ಮಟ್ಟದ ಫಲವನ್ನು ಪಡೆದಿದ್ದಾರೆ. ಅಂದರೆ ಮಾವು ಬೆಳೆ ಬಹಳ ಅತ್ಯುತ್ತಮವಾಗಿ ಈ ಬಾರಿ ಬಂದಿರುವಂಥದ್ದು. ಇಡೀ ಜಿಲ್ಲೆಯಾದ್ಯಂತ ಸರಿಸುಮಾರು 27,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಗಾರರು ಈ ಬಾರಿ ಮಾವನ್ನು ಬೆಳೆದಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ರೈತರು ನಿರೀಕ್ಷೆ ಮಾಡಿದಂಥ ಬೆಲೆ ಅವರಿಗೆ ಸಿಗ್ತಾ ಇಲ್ಲ. ಅದು ಒಂದು ಭಾಗ. ಆದರೆ ಪ್ರಮುಖವಾಗಿ ಏನು ಜಿಲ್ಲೆಯ ರೈತರಿಗೆ, ಅದರಲ್ಲೂ ವಿಶೇಷವಾಗಿ ಮಾವು ಬೆಳೆಗಾರರಿಗೆ ಅನುಕೂಲ ಆಗಬೇಕು ಅಂತೇಳಿ 2023ರಲ್ಲಿ ಅಂದಿನ BJP ಸರ್ಕಾರದಲ್ಲಿ CM ಆಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರು ಚನ್ನಪಟ್ಟಣದ ಭೈರಪಟ್ಟಣ ಗ್ರಾಮದ ಬಳಿ ಒಂದು ಹೈಟೆಕ್ ಮಾವು ಸಂಸ್ಕರಣಾ ಘಟಕವನ್ನು ನಿರ್ಮಾಣ ಮಾಡಲಿಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಆದರೆ ಈಗ 2025 ಇಲ್ಲಿವರೆಗೂ ಕೂಡ ಆ ಘಟಕ ಕೇವಲ ಕಟ್ಟಡ ನಿರ್ಮಾಣ ಆಗಿದೆ ಹೊರತು ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮೂಲಭೂತ ಸೌಕರ್ಯಗಳು ಬಂದಿಲ್ಲ. ಜೊತೆಗೆ ಯಂತ್ರೋಪಕರಣಗಳು ಕೂಡ ಬಹಳ ನಿಧಾನಗತಿಯಲ್ಲಿ ಅಲ್ಲಿ ಸೆಟಪ್ ಆಗ್ತಾ ಇದೆ. ಏನು 6 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಕಟ್ಟಡ ಕಾಮಗಾರಿಯನ್ನು ಮಾಡಲಾಗಿದೆ. 3 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಮಾವು ಸಂಸ್ಕರಣಾ ಘಟಕಕ್ಕೆ ಅಗತ್ಯತೆ ಇರುವಂತಹ ಯಂತ್ರೋಪಕರಣಗಳನ್ನು ಅಲ್ಲಿ ಜೋಡಿಸುವಂತಹ ಕೆಲಸ ಕಾರ್ಯ ಕೂಡ ನಡೀತಾ ಇದೆ. ಏನು ರಾಮನಗರ ಮತ್ತು ಚನ್ನಪಟ್ಟಣ, ಮಾಗಡಿ, ಕನಕಪುರ, ಬಿಡದಿ, ಹಾರೋಹಳ್ಳಿ, ಒಟ್ಟಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾವು ಬೆಳೆಗಾರರ ಒಂದು ಹಿತಕ್ಕಾಗಿ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಹಾಗೂ ಮಾರುಕಟ್ಟೆ ನಿಗಮದ ಅಧಿಕಾರಿಗಳು ಸೇರಿದಂತೆ ಯಾರೆಲ್ಲ ಒಂದು ನಿಗಮದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಅವರ ಎಲ್ಲರ ಪರಿಶ್ರಮದಿಂದ ಇವತ್ತು ಚನ್ನಪಟ್ಟಣದ ಭೈರಪಟ್ಟಣ ಗ್ರಾಮದ ಬಳಿ ಮಾವು ಸಂಸ್ಕರಣಾ ಘಟಕ ನಿರ್ಮಾಣ ಆಗಿದೆ. ಆದರೆ ಇದು ಎಲ್ಲೋ ಒಂದು ಕಡೆ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಎಂಬಂತೆ ಈ ಬಾರಿ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಮಟ್ಟದ ಮಾವು ಫಸಲು ಬಂದಿದೆ. ಒಂದು ಕಡೆ ಫಸಲು ಚೆನ್ನಾಗಿ ಬಂದಿದ್ರೂ ಕೂಡ ರೈತರು ನಿರೀಕ್ಷೆ ಮಾಡಿದಂತಹ ಬೆಲೆ ಅವರಿಗೆ ಸಿಗ್ತಾ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ಮಾವು ಸಂಸ್ಕರಣಾ ಘಟಕ ಏನಾದರೂ ತೆರೆದಿದ್ದೇ ಆಗಿದ್ದರೆ ಅದು ಮಾವು ಬೆಳೆಗಾರರಿಗೆ ಬಹಳಷ್ಟು ದೊಡ್ಡ ಮಟ್ಟದ ಅನುಕೂಲ ಆಗ್ತಾಯಿತ್ತು. ಏಕೆಂದರೆ ಅಲ್ಲಿ ಮಾವನ್ನು ಖರೀದಿ ಮಾಡಿ ವಿವಿಧ ಉತ್ಪನ್ನಗಳನ್ನು ಅಲ್ಲಿ ಉತ್ಪಾದನೆಯನ್ನು ಮಾಡಲಾಗ್ತಾಯಿತ್ತು. ಇದರಿಂದಾಗಿ ರೈತರಿಗೆ ಒಂದು ವೇಳೆ ಮಾರುಕಟ್ಟೆಯಲ್ಲಿ ಬೆಲೆ ಸಿಗಲಿಲ್ಲ ಅಂತ ಆದರೂ ಕೂಡ ಅದು ಎಲ್ಲೋ ಒಂದು ಕಡೆ ಮಾವು ಸಂಸ್ಕರಣಾ ಘಟಕಕ್ಕೆ ಉಪಯೋಗ ಆಗ್ತಾ ಇತ್ತೇನೋ ಎನ್ನುವಂತಹ ಅಭಿಪ್ರಾಯಗಳು ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರೈತರು ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಈ ಸಾರಿ ಉತ್ತಮವಾದಂಥ ಮಾವು ಬೆಳೆ ಬಂದಿದೆ. ಅಲ್ಲಿ ಬಂದಿದೆ, ರೈಟ್ಗಳು ಸಿಕ್ಕಿಲ್ಲ. ಇಲ್ಲಿ 4 ರೂಪಾಯಿ, 5 ರೂಪಾಯಿ, 6 ರೂಪಾಯಿ KG ಇದೆ. ಇವತ್ತು ರೈತರೆಲ್ಲ ಕಂಗಾಲಾಗ್ತಾ ಇದ್ದಾರೆ. ಸಂಸ್ಕರಣಾ ಘಟಕ ಮಾವು ಇದು ಚನ್ನಪಟ್ಟಣದಲ್ಲಿ ಆಗ್ತಾ ಇದೆ. ಅದಾದರೆ ತುಂಬ ರೈತರುಗಳಿಗೆ ಒಳ್ಳೆಯದಾಗುತ್ತೆ. ಅದು ಇಮಿಡಿಯೇಟ್ಲಿ ಅದನ್ನ ಕ್ರಮ ತಗೊಂಡು ಈ ಸರ್ಕಾರ ಎಚ್ಚೆತ್ಕೊಂಡು ಇಮಿಡಿಯೇಟ್ಲಿ ಮಾಡಬೇಕು. ಇಲ್ಲ ಅಂದರೆ ರೈತರುಗಳೇನೋ ಮಟ್ಟ ಆಗ್ಬಿಡ್ತಾರೆ. ಇದು ಬೇಗ ಇಮಿಡಿಯೇಟ್ಲಿ ಆಗಿ ಏನಾಗಿದೆ ಅಂತಂದ್ರೆ ತಕ್ಷಣ ಮಾವು ಘಟಕ ಓಪನ್ ಆಗ್ಬೇಕು ನಮಗೆ. ಜೊತೆಗೆ ಈ ಬಾರಿ ಏನು ಫಸಲು ಅಚ್ಚುಕಟ್ಟಾಗಿ ಬಂದಿದ್ರೂ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರದ ನಿರ್ಲಕ್ಷ್ಯನೋ ಅಥವಾ ಸರ್ಕಾರದಲ್ಲಿ ಹಣದ ಕೊರತೆ ಇದೆಯೋ ಎನ್ನುವಂಥದ್ದು ಕೂಡ ಇಲ್ಲಿ ಬಹಳ ಸ್ಪಷ್ಟ ಆಗ್ತಾ ಇದೆ. ಯಾಕಂದರೆ ಲೋಕೋಪಯೋಗಿ ಇಲಾಖೆಯ ಅಡಿಯಲ್ಲಿ ಒಂದು ಕಟ್ಟಡ ಕಾಮಗಾರಿ ಏನು ನಡೆದಿದೆ, ಈವರೆಗೂ ಕೂಡ ಕಟ್ಟಡ ಕಾಮಗಾರಿ ಮುಗಿದ್ರೂ ಕೂಡ ಅವರು
ಏನು ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಹಾಗೂ ಮಾವು ಮಾರುಕಟ್ಟೆ ನಿಗಮದ ಅಧೀನಕ್ಕೆ ಆ ಒಂದು ಕಟ್ಟಡವನ್ನು ಹಸ್ತಾಂತರ ಮಾಡಿಲ್ಲ. ಮೂಲಗಳ ಪ್ರಕಾರ ಏನು ಲೋಕೋಪಯೋಗಿ ಇಲಾಖೆಯಿಂದ ಏನು ಕಟ್ಟಡ ಕಾಮಗಾರಿ ನಡೆದಿದೆ, ಕೆಲವೊಂದಿಷ್ಟು ಸರ್ಕಾರದಿಂದ ಬಾಕಿ ಇರುವಂಥದ್ದು ಅವರಿಗೆ ಸಿಕ್ಕಿಲ್ಲ. ಹಾಗಾಗಿ ಅವರು ಕೂಡ ಹಸ್ತಾಂತರವನ್ನು ಮಾಡಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಎನ್ನುವಂಥ ವಿಚಾರ ಕೂಡ ಇಲ್ಲಿ ಹರಿದಾಡ್ತಾ ಇದೆ. ಈ ಬಗ್ಗೆ ಚನ್ನಪಟ್ಟಣ ಶಾಸಕ CP ಯೋಗೇಶ್ವರ್ ಕೂಡ ಮಾತನಾಡಿದ್ದಾರೆ. ಏನು ಕೆಲವೊಂದಿಷ್ಟು ತಾಂತ್ರಿಕ ದೋಷಗಳು ಇರುವಂಥ ಹಿನ್ನೆಲೆ ಘಟಕ ಓಪನ್ ಮಾಡಲಿಕ್ಕೆ ತಡ ಆಗ್ತಾ ಇದೆ. ಆದಷ್ಟು ಬೇಗ ಘಟಕವನ್ನು ತೆರೆಯುವಂಥ ಕೆಲಸವನ್ನು ಮಾಡ್ತೇವೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. 2-3 ಡಿಪಾರ್ಟ್ಮೆಂಟ್ಗಳು ಹೊಂದಾಣಿಕೆ ಮಾಡ್ಕೊಂಡು ಮಾಡಬೇಕು. PWD ಕೆಲಸ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಈ ಮಾವು ಅಭಿವೃದ್ಧಿ ಮಾಡಲಿಕ್ಕೆ ಅದಕ್ಕೆ ಟೆಕ್ನಿಕಲ್ ಇದನ್ನು ಕೂರಿಸಿ ಅವರು ಕೆಲಸ ಮಾಡಬೇಕಾಯ್ತು. ಮೊನ್ನೆನೇ ಹೇಳಿದ್ದೀನಿ, ಮಾವು ಸೀಸನ್ ಮುಗಿದೋಗ್ತಾ ಇದೆ, ಯಾವಾಗ ಮಾಡ್ತೀರಿ ಅಂತ ಹೇಳಿ. ಮುಂದೆ ವಾರದಲ್ಲಿ ವಿಸಿಟ್ ಮಾಡ್ತೀವಿ. ಮುಂದಿನ ಸೀಸನ್ ಅದಕ್ಕೆ ಎಲ್ಲರಿಗೂ ಅಲ್ಲ, ಅದ್ರ ಜೊತೆಗೆ ಸರ್ ಮಾವು ಜೊತೆ ಬೇರೆದು ಕೂಡ ಅಲ್ಲಿ ಪ್ರೊಸೆಸ್ ಮಾಡೋದು ಅಲ್ಲ, ಇದು ನೃತ್ಯದೆಲ್ಲ ಸ್ಟಾರ್ಟ್ ಮಾಡ್ತೀವಿ, ಬೇರೆ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ, ಪ್ರಾರಂಭ ಮಾಡ್ತೀವಿ. ಏನು ಮಾತಾಡಿದ್ದಾರೆ ಸರ್ ಸೀನಿಯರ್ಸ್ ಆಫೀಸರ್ ಜೊತೆ? ಇಲ್ಲ, 2-3 ಸಾರಿ ಮಾತಾಡೋದಲ್ಲ. ಅದು ನಾನು ತಗೊಳ್ಳು ಕೇಳಿದ್ದೀನಿ, ಅವರು ಬಂದು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದೆಲ್ಲ ಹೇಳ್ತಾರೆ. ಟೆಕ್ನಿಕಲ್ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ, ಸರಿ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ರೈತರು ಕೂಡ ಮುಂದಿನ ಏನು ವರ್ಷ ಮಾವು ಬೆಳೆ ಬರುವಂಥ ಸಂದರ್ಭಕ್ಕೆ ಈ ಮಾವು ಸಂಸ್ಕರಣಾ ಘಟಕ ತೆರೀಬೇಕು, ಇದರಿಂದಾಗಿ ರೈತರಿಗೆ ಅನುಕೂಲ ಆಗಬೇಕು. ಹಾಗಾಗಿ ಸರ್ಕಾರ ರೈತರ ಹಿತದೃಷ್ಟಿಯಿಂದ ಆದಷ್ಟು ಬೇಗ ಏನೇ ಒತ್ತಡಗಳಿದ್ದರೂ ಕೂಡ ಮಾವು ಸಂಸ್ಕರಣಾ ಘಟಕವನ್ನು ಓಪನ್ ಮಾಡಬೇಕು ಅಂತೇಳಿ News 18 ಮೂಲಕ ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ.